ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಣಿತ ಶಿಕ್ಷಕ ಸಿದ್ದೇಶ್. ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ವತಿಯಿಂದ ಈ ಆನ್ಲೈನ್ ತರಗತಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತಮಗೆಲ್ಲರಿಗೂ ಈ ಆನ್ಲೈನ್ ತರಗತಿಗೆ ಆತ್ಮೀಯವಾದಂಥ ಸ್ವಾಗತ. ಬನ್ನಿ, ನಾವು ಇಂದಿನ ಕ್ಲಾಸಲ್ಲಿ ಭಿನ್ನರಾಶಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಸೊ ಅದೇ ಮುಂದಿನದು ಕಂಟಿನ್ಯೂ ಪಾರ್ಟ್ ಆಗಿರ್ತದೆ. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಭಿನ್ನರಾಶಿ ಎಂದರೇನು, ಭಿನ್ನರಾಶಿನ ಯಾವ ರೀತಿ ಬರ್ಕೋಬೇಕು, ಅದನ್ನು ಭಿನ್ನರಾಶಿನ ಯಾವ ರೀತಿ ಓದ್ಬೇಕಂತ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ಭಿನ್ನರಾಶಿಯ ವಿಧಗಳನ್ನು ಸಹ ಹೇಳಿದ್ದೆ. ಸಮಭಿನ್ನರಾಶಿ ಬಗ್ಗೆ ನಿನ್ನೆ ಚರ್ಚೆ ಮಾಡಿದ್ದೆ. ಸೊ ನೀವು ಕರೆಕ್ಟಾಗಿ ಯಾರೆಲ್ಲ ಇವತ್ತು ಈ ವಿಡಿಯೋ ನೋಡ್ತಾ ಇದ್ರಿ ಅವರೆಲ್ಲ ಏನು ಮಾಡಬೇಕಪ್ಪ ಅಂದರೆ ಹಿಂದಿನ ವಿಡಿಯೋವನ್ನು ನೋಡ್ಕೊಂಡು ಬರಬೇಕು. ಸೊ ನಿನ್ನೆ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಇವತ್ತು ನಾನು ವಿಷಮ ಭಿನ್ನರಾಶಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಇದು ಎರಡನೇ ವಿಧ. ಸೊ ಇವತ್ತು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಸೊ ಯಾರೆಲ್ಲ ಇದೇ ಫಸ್ಟ್ ಕ್ಲಾಸ್ ಕೇಳ್ತಾ ಇದ್ದೀರೋ, ಸೊ ತಾವೆಲ್ಲರೂ ದಯವಿಟ್ಟು ಹಿಂದಿನ ತರಗತಿ ಅಂದರೆ ಹಿಂದಿನ ವಿಡಿಯೋವನ್ನು ನೋಡಿಕೊಂಡು ಭಿನ್ನರಾಶಿಯ ಮೂಲ ಪರಿಕಲ್ಪನೆಯಾದಂತಹ ಮೊದಲನೇ ವಿಡಿಯೋನ ನೋಡಿಕೊಂಡು ತದನಂತರ ಈ ವಿಡಿಯೋಗೆ ಬನ್ನಿ. ಸೊ ನನ್ನ ಕ್ಲಾಸ್ ಕೇಳಬೇಕಪ್ಪ ಅಂತಂದರೆ ತಾವು ಮೊದಲು ಕ್ಲೀನಾಗಿ ಒಂದು ಪುಸ್ತಕವನ್ನು ಹಿಡ್ಕೊಂಡು ಒಂದು ಕಡೆ ಕ್ಲೀನಾಗಿ ಕುಂತು ಡಿಸ್ಟರ್ಬೆನ್ಸ್ ಇಲ್ಲದೆ ಕ್ಲಾಸನ್ನು ಕೇಳ್ತಾ ಹೋಗಬೇಕು. ಸೊ ಹಾಗೆ ನನ್ನ ಕ್ಲಾಸ್ ನೀವು ಲೈವ್ ಆಗಿ ಕೇಳಬೇಕಪ್ಪ ಅಂತಂದರೆ ಏನು ಮಾಡ್ಬೇಕಪ್ಪ ಅಂದರೆ ಸಿಂಪಲ್ ಆಗಿ ಏನು ಮಾಡ್ಬೋದು ಬೇಕಾಗಿಲ್ಲ. ಸೊ ನಮ್ಮ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀವಿ. ಆ ಲಿಂಕ್ ಜಾಯ್ನ್ ಆದರೆ ಸಾಕು, ತಮಗೆ ನಾವು ನೇರವಾಗಿ ನಿಮಗೆ ಆನ್ಲೈನ್ ಕ್ಲಾಸ್ಗೆ ಕೊಡ್ತಾ ಹೋಗ್ತೀವಿ. ಸೊ ಆನ್ಲೈನ್ ಕ್ಲಾಸ್ ಕೇಳಬೇಕಂದ್ರೆ ಕೇವಲ 4,000 ರೂಪಾಯಿಗಳಿಗೆ, ಅದು 3ನೇ ತರಗತಿ 4ನೇ ತರಗತಿ 5ನೇ ತರಗತಿ ಮಕ್ಕಳಿಗಾಗಿ. ಸೊ ನವೋದಯ ಯಾರೆಲ್ಲ ಓದ್ತಾ ಇದ್ರೆ ಅವ್ರಿಗಾಗಿನೇ ಈ ನಾವು ಆನ್ಲೈನ್ ಕ್ಲಾಸನ್ನು ಒದಗಿಸ್ತಾ ಇದ್ದೀವಿ. ಸೊ 9449771212 9900206243 ನಂಬರ್ಗೆ ಕರೆ ಮಾಡಿ ನೀವು ಆನ್ಲೈನ್ ಅಡ್ಮಿಷನ್ ತಗೊಳ್ಬೇಕಾಗುತ್ತೆ. ಸೊ ನಾವು ಲೈವ್ ಕ್ಲಾಸಸ್ ಇನ್ ಗೂಗಲ್ ಮೀಟ್, ಎವ್ರಿ ಡೇ ಲೈವ್ ಕ್ಲಾಸಸ್ ಇನ್ ಗೂಗಲ್ ಮೀಟಲ್ಲಿ ನಾವು ಕೊಡ್ತೀವಿ. PDF ನೋಟ್ಸ್ ಸಹ ನಾವು ಚಾಪ್ಟರ್ ವೈಸ್ ಕೊಡ್ತಾ ಹೋಗ್ತೀವಿ. ವೀಕ್ಲಿ ಟೆಸ್ಟ್ನನ್ನು ಕಂಡಕ್ಟ್ ಮಾಡ್ತೀವಿ. PPT ಪ್ರೆಸೆಂಟೇಷನ್ ಮೂಲಕ ಪಾಠವನ್ನು ಮಾಡ್ತೀವಿ. ಲೈವ್ ಅಂಡ್ ರೆಕಾರ್ಡ್ ಕ್ಲಾಸಸ್ ಅವೈಲೇಬಲ್ ಇನ್ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಆ್ಯಪ್. 1-on-1 ಇಂಟರಾಕ್ಷನ್, ನೀವು ಮಾತಾಡ್ತಾ ಪಾಠವನ್ನು ಮಾಡ್ಬೋದು. ಸೊ ಇಲ್ಲಿ ಬರೀ ಪಾಠ ಹೇಳ್ತಿರ್ತೀವಿ, ನೀವು ಕೇಳ್ತಾ ಇರ್ತೀವಿ, ಹಂಗಲ್ಲ, ಪಾಠ ಮಾಡ್ಬೇಕು ಲೈವ್ ಆದರೆ. ಸೊ ನಿಮ್ಗೆ ಏನೇ ಸಮಸ್ಯೆ ಇದ್ರೆ ಕೇಳ್ಬೋದು, ತಿಳಿದಿಲ್ಲ ಅಂದರೆ ಸರ್ ನನಗೆ ತಿಳಿದಿಲ್ಲ ಅಂತ ಕೇಳ್ಬೋದು. ಸೊ ಅದೇ ಡೌಟ್ ಸೆಷನ್, ಸೊ ಒಂದು ಕ್ಲಾಸ್ ಡೌಟ್ ಸೆಷನ್ ಆಗೇ ಇರ್ತದೆ. ಸೊ ಡೈಲಿ ಕ್ಲಾಸ್ ನಡೀತದೆ, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನೆನಪಿರಲಿ. ಸೊ ಇನ್ನೂ ಯಾರೆಲ್ಲ ನವೋದಯ ಅಪ್ಲಿಕೇಶನ್ ಹಾಕಿಲ್ಲ ಬೇಗ ಇವತ್ತೇ ಹಾಕ್ಬಿಡ್ರಿ, ನಾಳೆ ಲಾಸ್ಟ್ ಡೇಟ್ ಇದೆ. ಸೊ ಹಾಗೆ ಆನ್ಲೈನ್ ಅಡ್ಮಿಷನ್ ಯಾರ್ಯಾರು ಮಾಡ್ಕೋಬೇಕಂತಂದ್ರೆ ಈಗಲೇ ಕರೆ ಮಾಡಿ, ಈಗಲೇ ಕಾಂಟ್ಯಾಕ್ಟ್ ಮಾಡಿ, ಈಗಲೇ ತಗೋರಿ. ಓಕೆ, ಬನ್ನಿ ನಾವು ವಿಷಮ ಭಿನ್ನರಾಶಿ ಬಗ್ಗೆ ತಿಳಿಯೋಣ. ಸೊ ವಿಷಮ ಭಿನ್ನರಾಶಿ, ಇಂಪ್ರಾಪರ್ ಫ್ರಾಕ್ಷನ್. ಸೊ ಇಂಪ್ರಾಪರ್ ಫ್ರಾಕ್ಷನ್ ಓಕೆ, ಹಂಗಂದ್ರೆ ಏನು ಸರಿ? ಈ ವಿಷಮ ಭಿನ್ನರಾಶಿ ಅಂದ್ರೆ ಇದು ಭಿನ್ನರಾಶಿ ಎರಡನೇ ವಿಧ. ಸೊ ನೆನಪಿರ್ಲಿ. ಸೊ ಇದು ಏನಪ್ಪ ಅಂದ್ರೆ ಅಂಶ ದೊಡ್ಡದಾಗಿರುತ್ತೆ, ಅಂಶ ದೊಡ್ಡದು ಹಾಗೂ ಅಂಶ ದೊಡ್ಡದು, ಛೇದ ಚಿಕ್ಕದು. ಅಂಶ ದೊಡ್ಡದು, ಛೇದ ಚಿಕ್ಕದಾಗಿರುವ ಭಿನ್ನರಾಶಿ, ಅಥವಾ ಅಂಶ ದೊಡ್ಡದು ಛೇದ ಚಿಕ್ಕದಾಗಿರ್ಬೇಕು, ಅಥವಾ ಅಂಶ ಛೇದ ಎರಡು ಸಮನಾಗಿರ್ಬೇಕು. ಅಂಶ ಛೇದ ಎರಡು ಸಮವಾಗಿರುವ ಏನಾದರೂ ಹೇಳ್ಬೋದು. ನೋಡಿಕೇರಿ, ಅಂಶ ದೊಡ್ಡದು ಛೇದ ಚಿಕ್ಕದಿರ್ಬೇಕು, ಅಥವಾ ಅಂಶ ಛೇದ ಎರಡು ಸಮವಾಗಿರುವ ಭಿನ್ನರಾಶಿಗಳಿಗೆ ಏನಂತೀವಂದ್ರೆ ವಿಷಮ ಭಿನ್ನರಾಶಿ ಅಂತ ಕರಿತೀವಿ. ಅನ್ಕೊಳ್ರಿ, ಅಂಶ ದೊಡ್ಡದಿರ್ಬೇಕು, ಛೇದ ಚಿಕ್ಕದಿರ್ಬೇಕು, ಅಥವಾ ಅಂಶ ಮತ್ತು ಛೇದ ಎರಡು ಸಮನಾಗಿರ್ಬೇಕು. ಅಂತ ಭಿನ್ನರಾಶಿಗಳಿಗೆ ನಾವೇಂದ್ವಿ ವಿಷಮ ಭಿನ್ನರಾಶಿ ಅಂತೀವಿ. ಸೊ ಇಂಪ್ರಾಪರ್ ಫ್ರಾಕ್ಷನ್ ಅಂದ್ರೆ numerator is bigger than denominator. The numerator is big, denominator is less, or numerator or denominator are equal, both are equal. So anta fraction ನಾವೇಂದ್ವಿ ಇಂಪ್ರಾಪರ್ ಫ್ರಾಕ್ಷನ್ ಅಂತೀವಿ. ಒಂದೆರಡು ಉದಾಹರಣೆ
ಮುಖಾಂತರ ನಾವು ನೋಡೋಣ. ಸೊ ನಿಮಗೆ ಅವಾಗ ಐಡಿಯಾ ಬರುತ್ತೆ. ಸೊ ನೋಡ್ರಿ, ಅಂಶ ದೊಡ್ಡದು ಅಂತ ಹೇಳ್ಯಾರ. ಸೊ ಇದಕ್ಕಿಂತ ಸಣ್ಣದು ಛೇದ ಇರ್ಬೇಕು. ಸೊ 4/3 ನೋಡ್ರಿ, ಅಂಶ ದೊಡ್ಡದು ಛೇದ ಸಣ್ಣದು. ಇನ್ನೊಂದು ನೋಡ್ರಿ, 100 ಅಂಶ ಇದೆ, ದೊಡ್ಡ ನಂಬರ್, ಛೇದ 30. ನೆನಪಿರ್ಲಿ, ಮೇಲೆ ಇರೋದು ಅಂಶ. ಇದ್ರ ಬಗ್ಗೆ ನಾನು ಲಾಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡೀನಿ. ಸೊ ಮೇಲೆ ಅಂಶ, ಕೆಳಗೆ ಛೇದ. ಸೊ ಅಂಶ ದೊಡ್ಡದೈತೆ, ಛೇದ ಸಣ್ಣದು. ಇದಕ್ಕೂ ವಿಷಮ ಭಿನ್ನಾರಾಶಿ ಅಥವಾ ಅಂಶ 25 ಛೇದ 20 ಅಂದ್ರೆ ಅಂಶನೂ ಸಮ ಐತೆ, ಛೇದನೂ ಸಮ ಇದೆ. ಸೊ ಇಂಥವಕ್ಕ ನೋಡ್ರಿ, ಅಂಶನೂ ಸೇಮ್, ಛೇದನೂ ಸೇಮ್. ಇಂಥ ಭಿನ್ನ ರಾಶಿಗಳಿಗೆ ನಾವೇಂತೀವಿ? ವಿಷಮ ಭಿನ್ನ ರಾಶಿ ಅಂತೀವಿ, ಆರ್ ಇಂಪ್ರಾಪರ್ ಫ್ರಾಕ್ಷನ್. ಸೊ ಇನ್ನೊಂದು ರೀತಿ ಹೇಳ್ಬೋದ್ರೆ ವಾಕ್ಯ ನೋಡ್ರಿ, ಅಂಶಕ್ಕಿಂತ ಛೇದ ಏನೈತೆ? ಚಿಕ್ಕದಿದೆ ಸಹ ಅಂತಾನು ಹೇಳ್ಬೋದು. ನೋಡ್ರಿ, ಅಂಶಕ್ಕಿಂತ ಅಂದ್ರೆ 4ಕ್ಕಿಂತ 3 ಏನೈತೆ? ಸಣ್ಣದಿದೆ. ಅದಕ್ಕ ಅಂಶಕ್ಕಿಂತ ಛೇದ ಚಿಕ್ಕದಿದೆ ಅಂತಾನೆ ಹೇಳಿದ್ರು ವಿಷಮ ಭಿನ್ನ ರಾಶಿ. ಅಥವಾ ಛೇದಕ್ಕಿಂತ ಅಂಶ ಏನಾಗೈತೆ? ಹೆಚ್ಚಿದೆ. ಸೊ ಛೇದಕ್ಕಿಂತ ಅಂಶ ಹೆಚ್ಚಿರುವ ಭಿನ್ನ ರಾಶಿ, ಅಥವಾ ಅಂಶಕ್ಕಿಂತ ಛೇದ ಚಿಕ್ಕದಿರುವ ಭಿನ್ನ ರಾಶಿಗೆ, ಅಥವಾ ಅಂಶ ಛೇದ ಎರಡು ಸಮ ಇರತಕ್ಕಂಥ ಭಿನ್ನ ರಾಶಿಗಳಿಗೆ ನಾವೇಂತೀವಿ? ಟೋಟಲ್ ಆಗಿ ವಿಷಮ ಭಿನ್ನ ರಾಶಿ ಆರ್ ಇಂಪ್ರಾಪರ್ ಫ್ರಾಕ್ಷನ್. ಸೊ ನೆನ್ಪಿಟ್ಕೋಬೇಕು ಈ ಹೆಸರನ್ನ, ವಿಷಮ ಭಿನ್ನ ರಾಶಿ. ನಿಮಗೆಲ್ಲ ಕ್ಲೀನಾಗಿ ಕಾಣ್ತಾ ಇದೆನಾ? ಸೊ ಒಂದು ಚೆಕ್ ಮಾಡ್ಬೇಕು ಕ್ಲೀನಾಗಿ. ಎಸ್, ಕ್ಲೀನಾಗಿ ಕಾಣ್ತಾ ಇದೆ, ಪ್ರಾಬ್ಲಮ್ ಏನಿಲ್ಲ. ಸೊ ಇದ್ರದ್ದು ಗುಣ ಲಕ್ಷಣಗಳನ್ನು ತಿಳ್ಕೋಣ. ಸೊ ಇದ್ರದ್ದು ವ್ಯಾಲ್ಯೂ ಏನಾಗಿರ್ಬೋದು, ಇದ್ರದ್ದು ಏನಿದೆ, ಏನೆಲ್ಲ ಮಾಡಕ್ ಬರುತ್ತೆ ಅಂತ ನಾವು ಸರಿಯಾಗಿ ತಿಳ್ಕೊಳ್ಳೋಣ. ಉದಾಹರಣೆಗಳು ನಿಮ್ಗೆ ತಿಳಿದವು. ಸೊ ಇದ್ರ ಬೆಲೆ ಮೊದಲನೇ, ಫಸ್ಟ್ ಆಫ್ ಆಲ್ ಇದಕ್ಕೊಂದು ಬೆಲೆ ನೆನ್ಪಿಟ್ಕರಿ. ವಿಷಮ ಭಿನ್ನ ರಾಶಿ ಬೆಲೆ ಏನಿರುತ್ತಂದ್ರೆ 1ಕ್ಕೆ ಸಮ ಹಾಗೂ ಅಥವಾ 1ಕ್ಕಿಂತ ಹೆಚ್ಚು. ನೋಡ್ರಿ, ಇದ್ರ ಬೆಲೆ ಏನಾಗಿರುತ್ತೆ? ಯಾವ್ದು? ವಿಷಮ ಭಿನ್ನ ರಾಶಿ ಬೆಲೆ ಏನಿರುತ್ತೆ? 1ಕ್ಕೆ ಸಮ ಇರುತ್ತೆ ಅಥವಾ 1ಕ್ಕಿಂತ ಹೆಚ್ಚಿರುತ್ತೆ. ಹೆಂಗೆ? ಯಾವಾಗ 1ಕ್ಕೆ ಸಮ ಇರ್ತತಿ, ಯಾವಾಗ 1ಕ್ಕಿಂತ ಹೆಚ್ಚಿರುತ್ತೆ ನೋಡಮ್ಮ. 1ಕ್ಕೆ ಸಮ ಯಾವಾಗಿರುತ್ತೆ ಅಂದ್ರೆ ಅಂಶ ಮತ್ತು ಛೇದ ಸಮನಾಗಿದೆ. ಉದಾಹರಣೆ 8/8 ನೋಡಿದೆ, 25/25 ಉದಾಹರಣೆ ಬರ್ಕೊಂಡಿದ್ದೆ. ಇದು ನೋಡ್ರಿ, ಈಗ ನೋಡ್ರಿ, ಇವೆರಡನ್ನ ಕಡತ ಹೊಡಿಬೋದಾ? ಕನಿಷ್ಠ ತರ್ಬೋದಾ? 8 8 8 ಒಂದೇ 8 1/1 ಅಂದ್ರೆ 1 ಅಂತ ಕೆಳಗೆ ಏನಕ್ಕೆ 1 ಇರುತ್ತೆ. ಸೊ ಇದ್ರ ಬೆಲೆ 1. ನೋಡ್ರಿ, 1ಕ್ಕೆ ಸಮ ಇದೆ. ಬೇಕಾದ್ರೆ ನೋಡ್ರಿ, 25 20 25 ಒಂದೇ 25 1/1 ಅಂದ್ರೆ 1. ನೋಡ್ರಿ, ಸಮ ಇದೆ. ಸೊ ಇದರ ಬೆಲೆ, ಇದಕ್ಕೂ ವಿಷಮ ಭಿನ್ನ ರಾಶಿ. ಅಂಶ ಛೇದ ಸೇಮ್ ಇದ್ರೆ ಡಿನೋಮಿನೇಟರ್ ಅಂಡ್ ನ್ಯೂಮರೇಟರ್ ಆರ್ ಈಕ್ವಲ್, ದ ಇಂಪ್ರಾಪರ್ ಫ್ರಾಕ್ಷನ್. ಸೊ ಅದ್ರ ವ್ಯಾಲ್ಯೂ ಎಷ್ಟಿರುತ್ತೆ? 1ಕ್ಕೆ ಸಮ ಇರುತ್ತೆ. ಸೊ ಅದಕ್ಕೆ ನಾವು ಏನ್ತೀವಿ? ವಿಷಮ ಭಿನ್ನ ರಾಶಿ. ಸೊ ಅದು 1ಕ್ಕಿಂತ ಹೆಚ್ಚಾಗುತ್ತೆ, ಸಿಂಪಲ್. ಸೊ 4 3. ಸೊ ನೆನಪಿರ್ಲಿ, 3ರಿಂದ 4 ಭಾಗಿಸ್ಬೇಕಾಗತ್ತೆ. ಇಲ್ಲಿ ಕಡ್ತಾ ಹೋಗಲ್ಲ. ಕಡ್ತಾ ಇಲ್ಲಿ ಎದಕ್ಕೆ ಹೋದಪ್ಪ ಅಂದ್ರೆ ಕನಿಷ್ಠ ರೂಪ ಕ್ಯಾನ್ಸಲೇಷನ್ ಆದ್ವು. ಇಲ್ಲಿ ಎದಕ್ಕೆ? ಒಂದೇ ಮಗ್ಗೆ ಹೋಗ್ತದೆ, ಇಲ್ಲಿ ಹೋಗಲ್ಲ. ಸೊ 3ರಿಂದ 4ನ್ನ ಬಾಕ್ಸ್ ನೋಡ್ರಿ, 3 1 3, 4 3 1 ಉಳಿತು. ಸೊ ಇಲ್ಲೊಂದು ಪಾಯಿಂಟ್ ಕೊಟ್ರೆ ನಿಮ್ಗೆ ಒಂದು 0 ಬರುತ್ತೆ. ಅರ್ಥಾಯ್ತು? 3 3 9 ಮತ್ತೆ 10 9 ಮತ್ತೆ 1 ಉಳಿತೆ, ಮತ್ತೆ ಪಾಯಿಂಟ್ ಮತ್ತೆ 0 ಕೊಡುತ್ತೆ, ಮತ್ತೆ 3 3 9. ಇದೇ ರೀತಿ ಮಾಡ್ಕೊಂತ ಹೋದ್ರೆ ನೀವು ನಿಮ್ಮ ತಲೆಯಾಗಿರ್ತಕ್ಕಂಥ ಕೂದಲು ಬೆಳ್ಳಗಾದ್ರೂ ಹಂಗೆ ಮಾಡ್ತಾ ಹೋಗ್ತಾರೆ. ಒಟ್ಟು 0 ಬರಲ್ಲ, ಶೇಷ 1 ಬರುತ್ತೆ. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ರಿ. ಇದ್ರ ಬೆಲೆ ನೋಡ್ರಿ 1.33. 1.33 ಅಂದ್ರೆ ಇದು ಬಿಡಿ ಸ್ಥಾನ. 1 ಅನ್ನೋದು ಬಿಡಿ ಸ್ಥಾನ ಆಗೈತೆ. ಸೊ 1ಕ್ಕಿಂತ ಹೆಚ್ಚಿದೆ. 1.33 ಅಂದ್ರೆ 1ಕ್ಕಿಂತ ಹೆಚ್ಚು. ಅರ್ಥ ಆಗತ್ತಾ? ಇನ್ನೊಂದು ಉದಾಹರಣೆ ತೋರಿಸ್ತೀನಿ ನೋಡ್ರಿ. 6/2 ಇದು ಕಡ್ತೋಗುತ್ತೆ ನೋಡಿ, ಕಡ್ತೋದ್ ನೋಡಿ. 2 1 2 4. ಸೊ ಇದ್ರ ಬೆಲೆ 4 ಬಂತು. ಸೊ 4 1ಕ್ಕಿಂತ ಹೆಚ್ಚಿದೆ, ಸಹಜವಾಗಿಯೇ ಹೆಚ್ಚಿದೆ. ಸೊ ನೆನಪಿರ್ಲಿ, ಈ ರೀತಿ ಬೆಲೆ ಯಾವಾಗಲೂ 1ಕ್ಕೆ ಸಮ ಇರುತ್ತೆ ಅಥವಾ ಯಾವಾಗಲೂ ಅನ್ನೋ ಪದ ಮೆನ್ಷನ್ ಮಾಡಿದ. ಬೆಲೆ 1ಕ್ಕೆ ಸಮ ಅಥವಾ 1ಕ್ಕಿಂತ ಹೆಚ್ಚು. ಅದು ಸಮ ಆಗಿರ್ಬೋದು. ಯಾವಾಗ?
ಅಂಶ ಛೇದ ಎರಡು ಸಮ ತಗೊಂಡಾಗ, ಸೊ ಒಂದಕ್ಕಿಂತ ಹೆಚ್ಚು ಯಾವಾಗ ಅಂಶ ಮತ್ತು ಛೇದಗಳನ್ನ ಬೇರೆ ಬೇರೆ ತಗೊಂಡಾಗ. ಸೊ ಇದು ಯಾವ ಸಂದರ್ಭ, ಯಾವ ಭಿನ್ನ ರಾಶಿಯಲ್ಲಿ ಆಗುತ್ತಂದ್ರೆ ಇದು ಕೇವಲ ವಿಷಮ ಭಿನ್ನ ರಾಶಿಯಲ್ಲಿ ಈ ರೀತಿ ಬೆಲೆಯನ್ನು ನೋಡಬಹುದು. ಸೊ ಅದೇ ರೀತಿ ಸೊ ಮುಂದೆ ಸರಿ, ಇದರಲ್ಲಿ ಇರ್ತಕ್ಕಂಥ ಗುಣಲಕ್ಷಣ ಅಂಶ ದೊಡ್ಡದು. ಅಂಶ ಏನು? ದೊಡ್ಡದು. ಸೊ ಛೇದ ಚಿಕ್ಕದು. ಛೇದ ಏನಾಗಿರುತ್ತೆ? ಚಿಕ್ಕದಿರುತ್ತೆ. ಕೆಲವೊಂದು ಬಾರಿ ಅಂಶ ಛೇದ ಎರಡು ಸಮ. ಅಂಶ ಛೇದ ಎರಡು ಸಮ ಕರೆಕ್ಟ್ ಇಲ್ಲ. ಇವಾಗ ಉದಾಹರಣೆ ತೋರಿಸಿವಿ ನಾವು. 8/8 ಅಂಶ ಛೇದ ಎರಡು ಸೇಮ್ ಇತ್ತು. ಅದೇ 6/2 ಅಂಶ ದೊಡ್ಡದಿತ್ತು, ಛೇದ ಸಣ್ಣದಿತ್ತು. ಅಂಶ ಛೇದ ಎರಡು ಸಮ. ಇವೇನಿವು ಲಕ್ಷಣಗಳು, ಇವೆಲ್ಲ ಕ್ಲಿಯರ್ ಸರ್. ಮತ್ತೆ ಇದು ಬಿಟ್ಟರೆ ಏನ್ ಮಾಡೋದು? ನೆನಪಿರ್ಲಿ, ವಿಷಮ ಭಿನ್ನ ರಾಶಿ ನಾವು ಏನ್ ಮಾಡಬಹುದು ಅಂದ್ರೆ ವಿಷಮ ಭಿನ್ನ ರಾಶಿನ ಪರಿವರ್ತಿಸಬಹುದು. ಯಾವುದಕ್ಕ ಅಂತ ನೋಡಿದ್ರೆ ವಿಷಮ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸಬಹುದು. ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸಬಹುದು. ವಿಷಮ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸಬಹುದು, ಕನ್ವರ್ಟ್ ಮಾಡಬಹುದು ಅಂತ. ಸೊ ಇಂಪ್ರಾಪರ್ ಫ್ರಾಕ್ಷನ್ ಟು ಮಿಕ್ಸ್ಡ್ ಫ್ರಾಕ್ಷನ್ ನಾವೇನು ಕನ್ವರ್ಟ್ ಮಾಡಬಹುದು, ಪರಿವರ್ತಿಸಬಹುದು. ಸೊ ಇದನ್ನ ನಾವು ನೋಡೋಣ, ಇದನ್ನ ಹೆಂಗ ಮಾಡ್ತೀವಂತ ಒಂದು ಉದಾಹರಣೆ ತೋರಿಸ್ಕೊಡ್ತೀನಿ. ಯಾಕಪ್ಪ ಅಂದ್ರೆ ಆ ಕಾನ್ಸೆಪ್ಟ್ ಬಂದ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಮ್ರಿ. ಸೊ ಒಂದು ವಿಷಮ ಭಿನ್ನ ರಾಶಿ ನೋಡಮ್ರಿ. ಇದು ವಿಷಮ ಭಿನ್ನ ರಾಶಿ. ಇದನ್ನು ನಾವು ಯಾವ ರೀತಿ ಪರಿವರ್ತಿಸ್ತೀವಿ ಅಂತಂದ್ರೆ ಮಿಶ್ರಕ್ಕ ನೋಡ್ರಿ. ಸೊ ಇದು ವಿಷಮ ಭಿನ್ನ ರಾಶಿ. ಸೊ ಛೇದದಿಂದ ಅಂಶವನ್ನು ಭಾಗಿಸ್ಬೇಕು. 4 ಬಗ್ಗೆ 13 ಇಲ್ಲ 12 ಇದೆ. 4 3 12, 3 ಹಿಡಿದ್ರು 1, 1 1 0. ಇಲ್ಲಿ ಬಂದ ಮೇಲೆ ಬಂದಿರತಕ್ಕಂಥ ಭಾಗಲಬ್ಧವನ್ನ ಪೂರ್ಣಾಂಕವಾಗಿ ಬರೀಬೇಕು. ಇದಕ್ಕೆ ಪೂರ್ಣಾಂಕ ಅಂತೀವಿ. ಇದನ್ನ ಫಸ್ಟ್ ಬರ್ಕೋಬೇಕು. ಆಮೇಲೆ ಈ ರೀತಿ ಒಂದು ಲೈನ್ ಹಚ್ಬೇಕು. ಇಲ್ಲಿ ಬಂದಿರೋ ಶೇಷವನ್ನ ಇಲ್ಲಿ ಮೇಲೆ ಅಂಶದ ಜಾಗ ಹಚ್ಬೇಕು, 4ನ್ನ ಕೆಳಗೆ ಹಚ್ಬೇಕು. ಅಂದ್ರೆ ಛೇದ ಸೇಮ್ ಇದೆ ರೀ, ಅಂಶ ಮತ್ತು ಪೂರ್ಣಾಂಕ ಚೇಂಜ್ ಆಗಿದೆ. ಈ ರೀತಿ ಇದನ್ನ ವಿಷಮದಿಂದ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸುತ್ತೇವೆ. ಸೊ ನಾನಿಲ್ಲಿ ಲಕ್ಷಣ ಹೇಳಕತ್ತೀನಿ, ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಸೊ ನೆನಪಿರ್ಲಿ, ವಿಷಮ ಭಿನ್ನ ರಾಶಿ ನಾವೇನ್ ಮಾಡೋದು? ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸಬಹುದು ಅಂತ ನಾನು ಒಂದು ಉದಾಹರಣೆ ತೋರಿಸ್ತಾ ಇದ್ದೀನಿ. ಏನ್ ಮಾಡಬೇಕು? ಛೇದದಿಂದ ಅಂಶವನ್ನ ಭಾಗಿಸ್ಬೇಕು. 4 ಮೂಲೆ 12 ಶೇಷ ಉಳಿತು. ನೀವು ಇಲ್ಲಿ ಪೂರ್ತಿ ಭಾಗಿಸಕ್ ಹೋಗ್ಬೇಡ್ರಿ ಪಾಯಿಂಟ್ ಇಂದ. ಸೊ ಬಂದಂತ ಭಾಗಲಬ್ಧವೇ ಪೂರ್ಣಾಂಕ, ಬಂದಂತ ಶೇಷವೇ ಅಂಶ, ಇರುವಂತ ಭಾಜಕವೇ ಛೇದ ಆಗಿರ್ತದೆ. ಇದಕ್ಕ ಪೂರ್ಣಾಂಕ ಅಂತ ಓದಬೇಕು. 3 ಪೂರ್ಣಾಂಕ 1/4. 3 ಪೂರ್ಣಾಂಕ 1/4 ಆಗಿರುತ್ತೆ. ನಾವು ಈ ಭಿನ್ನ ರಾಶಿ ನಾವು ಯಾವ್ದಕ್ಕೆ ಪರಿವರ್ತಿಸೋದು? ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸಬಹುದು. ಸರಿ ನೋಡ್ಕೊಳ್ರಿ. ಸೊ ನೋಡ್ರಿ, ವಿಷಮ ಭಿನ್ನ ರಾಶಿ ನಾವು ಅಂಶ ದೊಡ್ಡದು ಛೇದ ಚಿಕ್ಕದಾಗಿರುವ ಅಥವಾ ಅಂಶ ಛೇದ ಎರಡು ಸಮ ಇರತಕ್ಕಂಥ ಭಿನ್ನ ರಾಶಿ ನಾವು ವಿಷಮ ಅಂತಂದ್ವಿ. ಅದೇ ರೀತಿ ಅದಕ್ಕೆ ಉದಾಹರಣೆಗಳನ್ನ ತೋರಿಸ್ತಾ ಹೋದ್ವಿ. ತದನಂತರದ ಬೆಲೆಗಳನ್ನ ತೋರಿಸ್ತಾ ಹೋದ್ವಿ. 1ಕ್ಕೆ ಸಮ ಅಥವಾ 1ಕ್ಕಿಂತ ಹೆಚ್ಚು ಯಾವ ಸಂದರ್ಭದಾಗ ಇರುತ್ತಂತ. ಅಂಶ ದೊಡ್ಡದು ಛೇದ ಚಿಕ್ಕದು, ಅಂಶ ಛೇದ ಎರಡು ಸಮ ಇರ್ತೈತಿ. ವಿಷಮ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿ ಪರಿವರ್ತಿಸಬಹುದು. ಅದೇ ರೀತಿ ಮಿಶ್ರ ಭಿನ್ನ ರಾಶಿ ಯಾವ ರೀತಿ ಪರಿವರ್ತಿಸುವಂತಹ ತೋರಿಸಿದ್ವಿ. ಸೊ ಅದೇ ರೀತಿ ಈಗ ಈ ವಿಧವನ್ನು ಕಂಪ್ಲೀಟ್ ಆಯ್ತು. ಅದೇ ರೀತಿ ಈಗ ಮಿಶ್ರ ಭಿನ್ನ ರಾಶಿ 3ನೇ ವಿಧ ನೋಡೋಣ. ಓಕೆ, ಬನ್ನಿ 3ನೇ ವಿಧ ಮಿಶ್ರ ಭಿನ್ನ ರಾಶಿ ನೋಡೋಣ. ಅಂದ್ರೆ ಮಿಕ್ಸ್ಡ್ ಫ್ರಾಕ್ಷನ್. ಮಿಕ್ಸ್ಡ್ ಫ್ರಾಕ್ಷನ್ ಈಗ ತೋರಿಸಿದ್ ನಾನು ಜಸ್ಟ್ ಇಲ್ಲಿದ್ದಿದ್ದೇ ಮಿಕ್ಸ್ಡ್ ಫ್ರಾಕ್ಷನ್. ಇದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬರೀ ಸರ್ ಹೆಂಗ್ ಸರ್? ಒಂದು ಪೂರ್ಣಾಂಕದ ಜೊತೆಗೆ
ಒಂದು ಪೂರ್ಣಾಂಕದ ಜೊತೆಗೆ ಶುದ್ಧ ಭಿನ್ನರಾಶಿ ಇದ್ರೆ ಅಥವಾ ಸಮ ಭಿನ್ನರಾಶಿ ಇದ್ರೆ, ಒಂದು ಪೂರ್ಣಾಂಕದ ಜೊತೆಗೆ ಸಮ ಭಿನ್ನರಾಶಿ ಇದ್ದರೆ, ಸಮ ಭಿನ್ನರಾಶಿ ಇದ್ದರೆ ಅಂತಹ ಭಿನ್ನರಾಶಿಗಳಿಗೆ ನಾವೇಂತೀವಿ ಮಿಶ್ರ ಭಿನ್ನರಾಶಿ. ಅಂತಹ ಭಿನ್ನರಾಶಿಗಳಿಗೆ ಮಿಶ್ರ ಭಿನ್ನರಾಶಿ ಎನ್ನುವರು. ಏನ್ ಹೇಳ್ತಂದ್ರ, ಒಂದು ಹೋಲ್ ನಂಬರ್ ಜೊತೆಗೆ ಒನ್ ಪ್ರಾಪರ್ ಫ್ರಾಕ್ಷನ್ ಇರ್ಬೇಕಂತ, ವಿತ್ ಪ್ರಾಪರ್ ಫ್ರಾಕ್ಷನ್. ಹೋಲ್ ನಂಬರ್ ವಿತ್ ಪ್ರಾಪರ್ ಫ್ರಾಕ್ಷನ್ ಈಸ್ ಕಾಲ್ಡ್ ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಹೇಳಕತ್ತಾನೆ. ಬರೀ ಸರಿ, ಹೆಂಗಿರ್ತೈತೆ ಒಂದು ನೋಡಮ್ರಿ. ಸೊ ಅದಕ್ಕಿಂತ ಮುಂಚೆ ಪೂರ್ಣಾಂಕ ಅಂದ್ರೆ ಏನ್ ತಿಳ್ಕೊಬೇಕು ನೋಡ್ರಿ. ಸರ್ ಪೂರ್ಣಾಂಕ ಅಂದ್ರೆ ಒಂದು ಪೂರ್ಣಾಂಕ ಅಂದ್ರೆ ಪೂರ್ಣ ಸಂಖ್ಯೆಗಳಾಗಿರಬಹುದು. ಸೊ ನೋಡ್ರಿ, ಈ 1, 2, 3 ಇವೆಲ್ಲ ಪೂರ್ಣಾಂಕಗಳು. ಸೊ ನೀವು ಯಾವ್ದಾರ ಒಂದು ನಂಬರ್, ನಾನು 8 ತಗೊಂಡು ಇದೊಂದು ಪೂರ್ಣಾಂಕ. ಸೊ ಉದಾಹರಣೆ ಬರೆಯಕತ್ತೀನಿ. ಒಂದು ಪೂರ್ಣಾಂಕದ ಜೊತೆಗೆ ಕರೆಕ್ಟಾಗಿ ಒಂದು ಸಮಭಿನ್ನರಾಶಿ ಅಂದ್ರೆ ಏನು? ಅಂಶ ಸಣ್ಣದಿರ್ಬೇಕು, ಛೇದ ದೊಡ್ಡದಿರ್ಬೇಕು. ಸೊ ಇದಕ್ಕೆ ನಾವು ಮಿಶ್ರ ಭಿನ್ನರಾಶಿ ಅಂತೀವಿ. ಇಲ್ಲಿ ಪಕ್ಕ ಸಮಭಿನ್ನರಾಶಿ ಇರಬೇಕು. ಸೊ ಅಂಶ ಸಣ್ಣದು, ಛೇದ. ಇದನ್ನ ಹೆಂಗ್ ಓದ್ಬೇಕಂದ್ರೆ ಇದನ್ನ ಪೂರ್ಣಾಂಕ ಅಂತ ಓದ್ಬೇಕು. 8 ಪೂರ್ಣಾಂಕ 4/5 ಇದೊಂದು ಉದಾಹರಣೆ. ಮತ್ತಿನ್ನೊಂದು 3 ಪೂರ್ಣಾಂಕ 2/3. ಸೊ 4 ಪೂರ್ಣಾಂಕ 5/10. ಸರ್ ನೀವೇನಾದರೂ ಈ ರೀತಿ ಬರೆದ್ರೆ ತಪ್ಪು. ಯಾಕೆ ಸರ್? ಇದು ಪೂರ್ಣಾಂಕ ನಿಜ, ಆದ್ರೆ ಇದು ಯಾವ ಭಿನ್ನರಾಶಿ ನೋಡ್ರಿ, 3/2 ವಿಷಮ ಭಿನ್ನರಾಶಿ. ಸೊ ಈ ರೀತಿ ಬರೆದ್ರೆ ತಪ್ಪು. ಸರ್ ಹಂಗಂದ್ರೆ ಇದು ಯಾವ ಭಿನ್ನರಾಶಿ? ಇದಕ್ಕೆ ಅರ್ಥವಿಲ್ಲದ ಭಿನ್ನರಾಶಿ, ಅರ್ಥನೇ ಇಲ್ಲ ಇದಕ್ಕೆ. ಸೊ ಅರ್ಥವಿಲ್ಲದ ಭಿನ್ನರಾಶಿ ಆಗ್ಬಿಡುತ್ತೆ. ಯಾವ್ದಕ್ಕ? ಪೂರ್ಣಾಂಕ ಜೊತೆ ವಿಷಮ ಭಿನ್ನರಾಶಿ ಬಂದ್ರೆ ಅರ್ಥವಿಲ್ಲದ ಭಿನ್ನರಾಶಿ. ಅಂದ್ರೆ ಇದು ನೋಡ್ರಿ, ಸಮ ಭಿನ್ನರಾಶಿ ಐತೆ, ಎಸ್ ಇದು ಮಿಶ್ರ ಭಿನ್ನರಾಶಿ. ಪೂರ್ಣಾಂಕದ ಜೊತೆ ಸಮ ಐತೆ, ಇದು ಮಿಶ್ರ. ಪೂರ್ಣಾಂಕ ಜೊತೆ ಸಮ ಐತೆ, ಇದಕ್ಕೆ ಮಿಶ್ರ. ಮಿಶ್ರ ಭಿನ್ನರಾಶಿ ಅಂದ್ರೆ ಏನು? ಒಂದು ಪೂರ್ಣಾಂಕದ ಜೊತೆಗೆ ಸಮ ಭಿನ್ನರಾಶಿ ಇರಬೇಕು, ಪೂರ್ಣಾಂಕದ ಜೊತೆಗೆ ಸಮ ಭಿನ್ನರಾಶಿ ಇರಬೇಕು, ಪೂರ್ಣಾಂಕದ ಜೊತೆಗೆ ಸಮ ಭಿನ್ನರಾಶಿ ಆಗಿರ್ಬೇಕು. ಸೊ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಿದ್ದೀನಿ. ಸೊ ಕ್ಲೀನಾಗಿ ನೋಟ್ ಮಾಡ್ಕೊತಾ ಹೋಗ್ತಿರ್ಬೇಕು. ಸೊ ಇದರ ಲಕ್ಷಣ ಏನು? ಇದರ ಲಕ್ಷಣ ಅಂದ್ರೆ ಅದು ಕ್ವಾಲಿಟೀಸ್ ಏನಿರುತ್ತೆ. ಸೊ ಬೆಲೆ, ಫಸ್ಟ್ ಬೆಲೆ ಏನಾಗಿರುತ್ತೆ? ಯಾವಾಗಲೂ ಒಂದಕ್ಕಿಂತ ಹೆಚ್ಚಿರುತ್ತೆ. ಏನಾಗಿರುತ್ತೆ? ಅದರ ಬೆಲೆ ಯಾವಾಗಲೂ ಒಂದಕ್ಕಿಂತ ಹೆಚ್ಚಿರುತ್ತೆ. ಹೌದಾ? ಯಾವಾಗಾರ ತೋರಿ ಮಿಶ್ರ ಭಿನ್ನರಾಶಿದ ಬೆಲೆ ಒಂದಕ್ಕಿಂತ ಹೆಚ್ಚು. ಹೆಂಗೆ ಬೇಕಾ ನೋಡ್ರಿ, 2 ಪೂರ್ಣಾಂಕ 3/5 ಐತಿ. ಸೊ ಇಲ್ಲಿ ಪೂರ್ಣಾಂಕನ 2 ಐತಿ ಅಂದ್ರೆ ಆಟೋಮೆಟಿಕ್ ಬೆಲೆ 2 ಐತಿ, 2ಕ್ಕಿಂತ ಹೆಚ್ಚಿನ ಐತಿ. ಇದೊಂದು ಭಿನ್ನರಾಶಿ. ಸೊ ಇಲ್ಲಿ 2 ಐತಿ, ಆಟೋಮೆಟಿಕ್ 1ಕ್ಕಿಂತ ಹೆಚ್ಚಾಯ್ತು. ಬೇಡ ಸರ್, ಒಂದೇ ತಗೊಂಡ್ ನೋಡ್ರಿ. ಇಲ್ಲಿ 1 ಅನ್ನೋದು ಒಂದು ಪೂರ್ಣಾಂಕ. ಸೊ ಇದು ಒಂದು ಬೆಲೆ ಸಿಕ್ತಿ. ಈ 3/5 ಅನ್ನೋದು ಒಂದು ಬೆಲೆ. ಸೊ ಒಂದಕ್ಕಿಂತ ಹೆಚ್ಚೈತಿ. ಬೇಡ ಸರ್, ನೀವು ಬೆಲೆನೇ ಬೇಕಾ? ಸೊ ಇದನ್ನ ನೋಡ್ರಿ, ಇದನ್ನ ಯಾವ ರೀತಿ ಮಾಡ್ಬೋದು ಅಂದ್ರೆ, ಇದ್ರ ಬೆಲೆ ನಾನು ಹೇಳ್ತೀನಿ. ಫಸ್ಟ್ ಇದನ್ನ ಬೆಲೆ ಮಾಡೋಕಂದ್ರೆ ವಿಷಮ ಮಾಡ್ಕೋಬೇಕು, ವಿಷಮಕ್ಕೆ ಪರಿವರ್ತಿಸ್ಬೇಕು. ವಿಷಮಕ್ಕೆ ಪರಿವರ್ತಿಸ್ಬೇಕಂದ್ರೆ 5 1 ಗುಣಿಸ್ಬೇಕು. 5 1 5 ಬಂದಂತ ಉತ್ತರಕ್ಕೆ 3 ಕೂಡಿಸ್ರಿ. 5 5 1 5 5 + 3 8 ಆಗುತ್ತೆ. 8/5. ಇದಕ್ಕೆ ಬೇಕಾದ್ರೆ ಬೆಲೆ ಚೆಕ್ ಮಾಡ್ರಿ. 5 1 5, 8 5 3 ಉಳಿತು. ಒಂದು ಪಾಯಿಂಟ್ ಕೊಟ್ಟರೆ 0, 5 6 30. ನೋಡ್ರಿ, ಬೆಲೆ 1.6 ಬಂತು. ಸೊ ಅಂದ್ರೆ ಇದು ಬೆಲೆ 1ಕ್ಕಿಂತ ಹೆಚ್ಚಿದೆ. ಸೊ ನೀವು ನೆನಪಿಟ್ಟುಕೊರಿ, ಆಟೋಮೆಟಿಕ್ ಪೂರ್ಣಾಂಕದಾಗ ಆಲ್ರೆಡಿ 1 ಇರ್ತೈತೆ. ಸೊ ಭಿನ್ನ ರಾಶಿ ಒಳಗಿಂದ 1ಕ್ಕಿಂತ ಅದೇನಿರುತ್ತೆ, ಸಮ ಭಿನ್ನ ರಾಶಿ 1ಕ್ಕಿಂತ ಕಡಿಮೆ ಇರುತ್ತೆ ಆ ಬೆಲೆ. ಈ ಬೆಲೆ ಇದಕ್ಕೆ ಸೇರಿದಾಗ ಹೆಚ್ಚಾಗಿರ್ತದೆ. ನೋಡಿ, ಇಲ್ಲಿ 2 ಇತ್ತು, ಆಲ್ರೆಡಿ ಹೆಚ್ಚಿತ್ತು. ಇಲ್ಲಿ 1 ಐತೆ, ಇದು 0.6. ಸೊ 1 ಮತ್ತು 0.6 1.6 ಆಗುತ್ತೆ. ಸೊ ನೆನಪಿರ್ಲಿ. ಸೊ ಅದ್ರ ಬೆಲೆ ಯಾವಾಗಲೂ 1ಕ್ಕಿಂತ ಹೆಚ್ಚಿರುತ್ತೆ. ಯಾವುದರ ಬೆಲೆ 1ಕ್ಕಿಂತ ಹೆಚ್ಚಿರುತ್ತೆ? ಮಿಶ್ರ ಭಿನ್ನ ರಾಶಿಗಳ ಬೆಲೆ ಯಾವಾಗಲೂ 1ಕ್ಕಿಂತ ಹೆಚ್ಚು. ಸೊ ಇದನ್ನ ನಾವು ಇನ್ನೇ ಏನು ಮಾಡ್ಬೋದು? ಮಿಶ್ರ ಭಿನ್ನ ರಾಶಿ ನಾವು ಇನ್ನೇನು ಮಾಡ್ಬೋದು? ಪರಿವರ್ಸ್ಬೋದು. ಮಿಶ್ರ ಭಿನ್ನ ರಾಶಿಯನ್ನು ನಾವು ಪರಿವರ್ಸ್ಬೋದು. ಮಿಶ್ರ ಭಿನ್ನ ರಾಶಿಯನ್ನು
ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸಬಹುದು. ಮಿಶ್ರ ಭಿನ್ನ ರಾಶಿಯನ್ನು ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸಬಹುದು. ಅಂದ್ರೆ ಕನ್ವರ್ಟ್ ಮಾಡಬಹುದು ಅಂತ. ಯಾವುದಕ್ಕ? ಮಿಶ್ರ ಭಿನ್ನ ರಾಶಿನ ನಾವು ವಿಷಮಕ್ಕಾಗಿ ಪರಿವರ್ತಿಸಬಹುದು. ಸೊ ಅದು ಯಾವ ರೀತಿ ಒಂದು ನಮಗೆ ಈಗಿದ್ರಿ ಇದ್ರ ಹಿಂದೆ ನೆಕ್ಸ್ಟ್ ಹಿಂದಕ್ಕೆ ಒಂದು ತೋರಿಸ್ಕೊಟ್ಟೆ, ಅದ್ರ ಇಷ್ಟು ಕ್ಲೀನ್ ಐತಿ ಇಸ್ಕೊಟ್ಟು ನೋಡಿ. ಇಷ್ಟೈತಿ. ಇದು ನೋಡ್ರಿ, ಇದು ಪೂರ್ಣಾಂಕ, ಇದು ಛೇದ. ಇವೆರಡನ್ನ ಗುಣಿಸ್ಬೇಕ್ರಿ. ಪೂರ್ಣಾಂಕ ಮತ್ತು ಛೇದವನ್ನ ಗುಣಿಸ್ರಿ. ಎಷ್ಟಾಯ್ತು? 2 5 10 ಅಥವಾ 5 2 10. ಈ ಬಂದಂತ ಉತ್ತರಕ್ಕೆ ಅಂಶವನ್ನ ಕೂಡಿಸ್ರಿ. 2 5 10 10ಕ್ಕೆ 4 14 ಬರ್ರಿ ಮೇಲೆ ಬರ್ರಿ. ಅಂಶ ಬರ್ರಿ. ಛೇದ ಏನೈತೆ 5, ಅದನ್ನಷ್ಟೇ ಬರ್ರಿ. ಇದು ಇದರ ವಿಷಮ ಭಿನ್ನ ರಾಶಿ. ಇನ್ನೊಂದ್ಸಕ್ ನೋಡ್ರಿ, ಈ 2 ಈ 5ಅನ್ನ ಗುಣಿಸಿ ಬರೋ ಉತ್ತರಕ್ಕೆ ಅಂಶವನ್ನ ಕೂಡಿಸಿ ಅಂಶದಲ್ಲಿ ಬರೆದು ಛೇದನ ಛೇದಗಳು. ಇನ್ನೊಂದು ನಂಬಿ 3 ಪೂರ್ಣಾಂಕ 3/6 ಐತಿ. ಇವೆರಡನ್ನ ಗುಣಿಸ್ರಿ. 6 3 18. 18ಕ್ಕೆ 3 ಸೇರಿಸ್ರಿ. 19 20 21. ಇವೆರಡು ಮೇಲೆ ಬರ್ರಿ. 21 ಕೆಳಗೆ 6 ಐತಿ, ಅದನ್ನೇ ಬರ್ರಿ. ನೋಡ್ರಿ 6/21/6. ಇನ್ನೊಂದು ನೋಡ್ರಿ, 4 ಪೂರ್ಣಾಂಕ 1/7. ಸೊ ಇದು ನೋಡ್ರಿ, ಈ ಪೂರ್ಣಾಂಕ ಈ ಛೇದವನ್ನು ಗುಣಿಸ್ರಿ. 4 7 28. 28ಕ್ಕೆ ಆ ಒಂದನ್ನು ಕೂಡಿಸ್ರಿ. 29. 29 ಮ್ಯಾಲೆ ಅಂಶದಲ್ಲಿ ಬರ್ಕೋರಿ. ಛೇದ ಏನೈತಿ? ಛೇದ ಬರ್ಕೋರಿ. 29/7. ಸೊ ಈ ರೀತಿ ಮಿಶ್ರ ಭಿನ್ನ ರಾಶಿನ ವಿಷಮ ಭಿನ್ನ ರಾಶಿಗೆ ಏನ್ ಮಾಡ್ಬೋದು? ಪರಿವರ್ತಿಸಬಹುದು. ಸೊ ಸರಿಯಾಗಿ ಅರ್ಥ ಆಗ್ತಾ ಇದೆ. ಸೊ ಈ ರೀತಿನ ನಾವೇನ್ ಮಾಡ್ಬೇಕು? ಮಾಡಬೇಕು. ನಾವಿನ್ನ ಮಿಶ್ರ ಭಿನ್ನ ರಾಶಿ ನಾವೇನ್ ಮಾಡ್ಬೋದು? ಸೊ ನೋಡ್ರಿ, ಇಷ್ಟೇ. ಮಿಶ್ರ ಭಿನ್ನ ರಾಶಿ ಅಂದ್ರೆ ಏನು? ಮಿಶ್ರ ಭಿನ್ನ ರಾಶಿ ಅಂದ್ರೆ ಏನು? ಒಂದು ಪೂರ್ಣಾಂಕ ಜೊತೆಗೆ ಸಮ ಭಿನ್ನ ರಾಶಿ ಇರ್ಬೇಕು, ಅಂತದಕ್ಕೆ ಮಿಶ್ರ ಭಿನ್ನ ರಾಶಿ ಅಂತೀವಿ. ಅದಾದ್ಮೇಲೆ ಅದ್ರ ಬಗ್ಗೆ ಕ್ಲೀನ್ ಆಗಿ ಉದಾಹರಣೆ. ಸೊ ಈ ರೀತಿ ಬರೋ ತಪ್ಪು, ಯಾಕಂದ್ರೆ ವಿಷಮ ಇದ್ರೆ ತಪ್ಪಾಗತ್ತೆ. ಸೊ ಪೂರ್ಣಾಂಕ ಸಮ ಭಿನ್ನ ರಾಶಿ ಇರಬೇಕು. ತದಾದ ನಂತರ ಕ್ಲೀನಾಗಿ ಅದ್ರ ಬೆಲೆ ಯಾವಾಗ 1ಕ್ಕಿಂತ ಹೆಚ್ಚು, ಯಾಕಂತ ಲೆಕ್ಕ ಮಾಡಿದ್ರೆ 1.6 ಬಂತು. ಸೊ ನಾವು ಲೆಕ್ಕ ಹೆಂಗ್ ಮಾಡಿದ್ವಿ? ಮಿಶ್ರಣದನ್ನ ವಿಷಮಕ್ಕೆ ಪರಿವರ್ತಿಸಿ ನಾವು ಲೆಕ್ಕ ಮಾಡಿದ್ವಿ. ಸೊ ನೋಡ್ರಿ, 5 1 5 5 + 3 8 8/5. ಸೊ ಅದನ್ನ ನಾವು ಮತ್ತೆ ಮಾಡೋದು ಮಿಶ್ರ ಭಿನ್ನ ರಾಶಿನ ವಿಷಮ ಭಿನ್ನ ರಾಶಿಗೆ ಪರಿವರ್ತಿಸಬಹುದು. ಸೊ ಅದರದ್ದು ನಾವೇನ್ ಮಾಡಿದ್ವಿ? 1 2 3 ಉದಾಹರಣೆಗಳ ಮುಖಾಂತರ ತಿಳಿಸ್ಕೊಟ್ಟೆ. ನಾನಿಲ್ಲಿ ಸೊ ನಾನೇನ್ ಮಾಡಿದೆ? ಸೊ 1ಕ್ಕೆ ಸಮ ಅಂತ ಹೇಳಿದೆ. ಸೊ ಇಲ್ಲಿ ವೇಟ್, ವಿಷಮ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸಬಹುದು ಅಂತ ಹೇಳಿದೆ. ಅದಕ್ಕೆ ಒಂದೇ ಒಂದು ಉದಾಹರಣೆ ಕೊಟ್ಟೆ. ನೋಡ್ರಿ, ಇದನ್ನೇನ್ ಮಾಡಿದೆ? 13/4 ವಿಷಮ ಭಿನ್ನ ರಾಶಿ ಮಾಡಿ ತೋರಿಸಿದೆ. ಒಂದೇ ಒಂದು ತೋರಿಸಿದ್ದೀನಿ. ಇದು ಯಾಕಪ್ಪ ತೋರಿಸಿನಪ್ಪ ಅಂದ್ರೆ, ಜಸ್ಟ್ ನಾನು ನಿಮ್ಗೆ ಇಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಬೇಕಾಗಿತ್ತು. ಯಾವುದು? ವಿಷಮ ಅಂದ್ರೆ ಏನಾಗಿತ್ತು, ಮಿಶ್ರ ಅಂದ್ರೆ ಏನಾಗಿತ್ತು ಅಂತ ನೀನು ತಿಳಿಸ್ಕೊಡ್ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಒಂದೇ ಲೆಕ್ಕ ತಿಳಿಸ್ಬಿಡ್ತೀನಿ. ಅದರ ಮೇಲೆ ಮತ್ತೆ ನೋಡೋಣ. ಸೊ ನೀವು ಕರೆಕ್ಟಾಗಿ ನೋಟ್ ಮಾಡ್ಕೊಳಕತ್ತೀರಾ ಇಲ್ಲ? ಸೊ ಅದನ್ನ ಕರೆಕ್ಟ್ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಪ್ರತಿಯೊಂದು ಪಾಯಿಂಟನ್ನು ಇಂಪಾರ್ಟೆಂಟು. ಓಕೆ, ಈಗ ನಾನು ನಿಮಗೆ ಕ್ಲಾಸಲ್ಲಿ 2 ಪಾಯಿಂಟನ್ನು ಬಹಳ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದೀನಿ. ಒಂದು ಯಾವುದು? ಒಂದು ವಿಷಮ ಭಿನ್ನ ರಾಶಿ ಹಾಗೂ ಒಂದು ಮಿಶ್ರ ಭಿನ್ನ ರಾಶಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಜೊತೆ ನಿಮ್ಗೆ ತಿಳ್ಕೊಟ್ಟಿದ್ದೀನಿ. ಸೊ ಅದೇ ರೀತಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ಇಲ್ಲಿ ನಾನು ಮಿಶ್ರ ಭಿನ್ನ ರಾಶಿ ವಿಷಮಕ್ಕೆ ಪರಿವರ್ತಿಸಿದ್ದೀನಿ. ವಿಷಮನ ಮಿಶ್ರಕ್ಕೂ ಒಂದು ಉದಾಹರಣೆ ಮುಖಾಂತರ ತಿಳಿಸ್ಕೊಡ್ತೀನಿ. ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಕರೆಕ್ಟಾಗಿ ಕಾನ್ಸೆಪ್ಟ್ ಜೊತೆಗೆ ಇನ್ನೂ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತಾ ಹೋಗ್ತೀನಿ. ಸೊ ಇದರ ಮುಂದಿನ ಭಾಗ ಈ ಭಿನ್ನ ರಾಶಿ ಚಾಪ್ಟರ್ ಮುಗಿಯೋವರೆಗೂ ಕಂಟಿನ್ಯೂ ವಿಡಿಯೋಗಳನ್ನು ನಾವು ಮಾಡ್ತಾ ಹೋಗ್ತೀನಿ. ಸೊ ತಪ್ಪದೆ ಎಲ್ಲರೂ ಪ್ರತಿನಿತ್ಯ ಪ್ರತಿಯೊಂದು ವಿಡಿಯೋ ಮಿಸ್ ಮಾಡದೆ ನೋಡಿದ್ರೆ ನೀವು ಭಿನ್ನ ರಾಶಿ ಬಗ್ಗೆ ಫುಲ್ ಟಾಪ್ ಸ್ಟೂಡೆಂಟ್ ಆಗಿರ್ತೀರಿ, ಅದ್ರ ಡೌಟೇ ಇಲ್ಲ. ಸೊ ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಬೇಕು. ವಿಡಿಯೋವನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮುಖಾಂತರ ಇದು ಮಾಡಿರಿ. ಓಕೆ, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.